ಗೆಳೆಯರೇ ನಮಸ್ಕಾರ. ಇಂದಿನ ವಿಜ್ಞಾನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಕುಡಿಯುವ ನೀರಿನಲ್ಲಿ ಯುರೇನಿಯಂ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನೀರು ಜೀವಜಲ. ನೀರು ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯವೇ ಇಲ್ಲ. ನಮ್ಮ ಬಹಳಷ್ಟು ಈ ಉತ್ತರ ಕರ್ನಾಟಕದ ಭಾಗಗಳು, ಕೋಲಾರ, ಚಿಕ್ಕಮಗಳೂರು, ಗುಲ್ಬರ್ಗ, ಬೀದರ್, ಬಿಜಾಪುರ ಇಂಥ ಒಂದು ಪ್ರದೇಶಗಳಲ್ಲಿ ನೀರಿನ ಬೇಸಿಗೆ ಬಂದಾಗ ನೀರಿನ ಒಂದು ಸಮಸ್ಯೆ ಮತ್ತು ಅವುಗಳ ಒಂದು ಹಾಹಾಕಾರ ಬಹಳಷ್ಟು ಸಮಸ್ಯೆಗಳನ್ನು ಜನರಿಗೆ ಉಂಟು ಮಾಡುತ್ತದೆ. ಈ ನೀರಿಗಾಗಿ ಜನರು ಬಹಳಷ್ಟು ಕೊಳವೆ ಬಾವಿಗಳನ್ನು 400, 500, 600, 700 ಫೀಟ್ಗಳಷ್ಟು ಆಳವಾದಂತಹ ಒಂದು ಕೊಳವೆ ಬಾವಿಗಳನ್ನು ನೀರಿಗಾಗಿ ತೋಡಲು ಆರಂಭ ಮಾಡ್ತಾರೆ. ಅವರು ಹೆಚ್ಚು ಆಳಕ್ಕೆ ಹೋದಂತೆ ಬಹಳಷ್ಟು ರಾಸಾಯನಿಕಗಳು ಮಾರಕವಾದಂತಹ ಈ ರಾಸಾಯನಿಕಗಳು ತೇಲಿ ಬರಲು ಆರಂಭವಾಗುತ್ತೆ. ನೀರಿನೊಂದಿಗೆ ಈ ಆರೋಗ್ಯಕ್ಕೆ ಮಾರಕವಾದಂಥ ಫ್ಲೋರೈಡ್, ಆರ್ಸೆನಿಕ್ ಮುಂತಾದ ಕೆಮಿಕಲ್, ಯುರೇನಿಯಂ ಇಂತಹ ರಾಸಾಯನಿಕಗಳು ನೀರಿನಲ್ಲಿ ತೇಲಿ ಬರುತ್ತವೆ. ಈ ಒಂದು ಬಾವಿಗಳಲ್ಲಿ ಬರತಕ್ಕಂತಹ ಈ ಕೆಮಿಕಲ್ಗಳಿಂದ ಬಹಳಷ್ಟು ಆರೋಗ್ಯಕರ ಸಮಸ್ಯೆಗಳನ್ನು ಜನರು ಅನುಭವಿಸಬೇಕಾಗುತ್ತದೆ. ಈ ನೀರಿನ ಪ್ರಮಾಣವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನೀರಿನ ವಿಜ್ಞಾನಿಗಳು ಈ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅಪಾಯಕಾರಿ ಅಂಶಗಳಾದಂತಹ ಈ ಯುರೇನಿಯಂ ಅವುಗಳಲ್ಲಿ ಪತ್ತೆಯಾಗಿದೆ. ಆಮೇಲೆ ಇದರಲ್ಲಿ ಈ ಸಮೀಕ್ಷೆಗಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು 48 ಗ್ರಾಮಗಳಲ್ಲಿ ಇರತಕ್ಕಂಥ ಕೊಳವೆ ಬಾವಿಯ ನೀರನ್ನು ಪರೀಕ್ಷಿಸಿದಾಗ ಇವು ಅಪಾಯದ ಮಟ್ಟಕ್ಕಿಂತ ಹೆಚ್ಚು ಅಪಾಯಕಾರಿ ಈ ಕೆಮಿಕಲ್ಸ್ಗಳು, ರಾಸಾಯನಿಕಗಳು ಇರುವುದು ಪತ್ತೆಯಾಗಿದೆ. ಅದೇ ರೀತಿಯಲ್ಲಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲದೆ ಅಮೇರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಈ ಒಂದು ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಇರತಕ್ಕಂಥ ಹಳ್ಳಿಗಳ ಸುಮಾರು 324 ಹಳ್ಳಿಗಳಲ್ಲಿ ಇರತಕ್ಕಂತಹ ನೀರಿನ ಪ್ರಮಾಣವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅವುಗಳಲ್ಲಿ ಅತಿಯಾದ ಈ ಕೆಮಿಕಲ್ಸ್, ರಾಸಾಯನಿಕಗಳು ಇರುವುದು ಪತ್ತೆಯಾಗಿದೆ. ಮತ್ತು ಸರ್ಕಾರಗಳು ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಸೂಚಿಸಲಾಗಿತ್ತು. ಆದರೆ ಕೆಲವು ಸರ್ಕಾರಗಳು ಅದರ ಬಗ್ಗೆ ಕ್ರಮ ಕೈಗೊಂಡಿವೆ ಮತ್ತು ಇನ್ನೂ ಕೆಲವು ಸರ್ಕಾರಗಳು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಕುಡಿಯುವ ನೀರಿನಲ್ಲಿ ಯುರೇನಿಯಂ ಪ್ರಮಾಣ ಜಾಸ್ತಿ ಇದ್ದರೆ ಅದರಿಂದ ಮೂತ್ರಪಿಂಡಗಳ ಒಂದು ಕಾಯಿಲೆ, ಶಾರೀರಿಕವಾದಂಥ ಒಂದು ಜಡತ್ವ, ಕ್ಯಾನ್ಸರ್ ಮುಂತಾದ ರೋಗಗಳು ಬರುತ್ತವೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಅದು ಕೆಲವು ಸಂದರ್ಭಗಳಲ್ಲಿ ಅವು ಯಾವ ಕಾಯಿಲೆಗಳು ಇಲ್ಲದಿದ್ದರೂ ಸಹ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನೇ ಅವು ಕುಂದಿಸುವುದರಿಂದ ಯಾವುದೇ ರೀತಿಯ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆ ಇರ್ತದೆ. ಪ್ರತಿ ಒಂದು ಲೀಟರ್ ನೀರನ್ನು ಎಕ್ಸಾಮಿನ್ ಮಾಡಿದಾಗ ಆ ಒಂದು ಲೀಟರ್ ನೀರಿನಲ್ಲಿ 30 ಮೈಕ್ರೋಗ್ರಾಮ್ಗಳಿಗಿಂತ ಹೆಚ್ಚು ಈ ರಾಸಾಯನಿಕಗಳು ಅಥವಾ ಈ ಯುರೇನಿಯಂ ಇರಬಾರದು ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅದರ ಒಂದು ಅಭಿಪ್ರಾಯ ಅಥವಾ ಅದರ ಒಂದು ವರದಿ 30 ಮಿಲಿಗ್ರಾಮ್ಗಳಂತ ಹೆಚ್ಚು ಇರಕೂಡದು. ಆದರೆ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಬಹಳಷ್ಟು ಪ್ರದೇಶದ ನೀರನ್ನು ಎಕ್ಸಾಮಿನ್ ಮಾಡಿದಾಗ ಅವುಗಳ ಯುರೇನಿಯಂ ಪ್ರಮಾಣವು 1000 ಮೈಕ್ರೋಗ್ರಾಮ್ಗಳಿಂದ ಹೆಚ್ಚು ಇರುವುದು ಪತ್ತೆಯಾಗಿದೆ. ಇದು ಖಂಡಿತವಾಗಿಯೂ ಒಂದು
ಆತಂಕಕಾರಿಯಾದಂತಹ ಒಂದು ವಿಷಯ ಮತ್ತು ಸರ್ಕಾರಗಳು ಕೂಡಲೇ ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಬೇಕು. ನಮ್ಮ ಕರ್ನಾಟಕದ ಪ್ರದೇಶವನ್ನು ತೆಗೆದುಕೊಂಡಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕೆಮಿಕಲ್ಸ್ಗಳು ಯುರೇನಿಯಂ, ಪರ್ಟಿಕ್ಯುಲರ್ಲಿ ಯುರೇನಿಯಂ ಹೆಚ್ಚು ಇರುವುದರಿಂದ ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಮೇಲೆತ್ತಿ ಬಂದಂತಹ ನೀರು ಅಪಾಯಕಾರಿ ಆಗಿರುವಾಗ ನಾವು ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ಇದು ಯಾಕೆ ಯಾವುದರಿಂದ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗಿದೆ ಎಂದು ನೋಡಿದಾಗ ನೈಸರ್ಗಿಕ ಮಾಲಿನ್ಯ, ಈ ಒಂದು ಯುರೇನಿಯಂ ಅಂತಕ್ಕಂಥದ್ದು ನೈಸರ್ಗಿಕ ಮಾಲಿನ್ಯ ನಿಜ, ಆದರೆ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು, ಇದಕ್ಕೆ ಪರಿಹಾರಗಳು ಏನು? ಇದಕ್ಕೆ ಬಹಳ ಸುಲಭ. ಕೆರೆ ಕಟ್ಟೆಗಳ ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ಕಡೆಗಣಿಸಿದ್ದೇವೆ. ಮತ್ತು ನೀರಿನ ಒಂದು ದುರ್ಬಳಕೆ, ಮರಳು ಗಣಿಗಾರಿಕೆ, ನೆಡುತೋಪು ಮುಂತಾದ ಕಾರಣಗಳಿಂದ ನಿಸರ್ಗವನ್ನು ಬದಲಿಸಿದ್ದರಿಂದ ಅದನ್ನು ನಾವೇ ಬರಮಾಡಿಕೊಂಡಂತಹ ಒಂದು ಸಮಸ್ಯೆ. ಆದುದರಿಂದ ಪಾತಾಳದಿಂದೆದ್ದು ಬಂದ ಸಂಕಟ ನಿವಾರಣೆಗೆ ಆಕಾಶದಲ್ಲಿ ಅತಿ ಹೆಚ್ಚು ಸುಲಭವಾದ ಉಪಾಯಗಳು ಕೂಡ ಇದಕ್ಕಿವೆ. ಕೋಲಾರ ಮತ್ತು ಆಸುಪಾಸಿನ ಒಂದು ಕೆಲವು ಜಿಲ್ಲೆಗಳಲ್ಲಿ ಸರಾಸರಿ 800 ಮಿಲಿ ಲೀಟರ್ನಷ್ಟು ಮಳೆ ಬೀಳುತ್ತದೆ. ಅದನ್ನು ಹಿಡಿದಿಟ್ಟುಕೊಂಡರೆ ನಾವು ಪ್ರತಿ ಹೆಕ್ಟರ್ಗೆ 80 ಲಕ್ಷ ಲೀಟರ್ ನೀರು ನಮಗೆ ಲಭಿಸುತ್ತದೆ. ಅದನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಕುಡಿಯಲು ಅದನ್ನು ಪೂರೈಸಿದರೆ ಅದರಲ್ಲಿ ನೀರಿನ ಗಡಸುತನ ಮತ್ತು ಫ್ಲೋರೈಡ್, ಆರ್ಸೆನಿಕ್, ಯುರೇನಿಯಂ ಯಾವುದು ಇದರಲ್ಲಿ ಇರುವುದಿಲ್ಲ. ಆದುದರಿಂದ ನಾವು ಕೆರೆಗಳನ್ನು ಮತ್ತು ಕೆರೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಮಳೆ ನೀರನ್ನು ಸಂಗ್ರಹಿಸಿ ಸರಿಯಾದ ರೀತಿಯಲ್ಲಿ ಕುಡಿಯಲು ಅದನ್ನು ಉಪಯೋಗಿಸಿದಂಥ ಒಂದು ಸಂದರ್ಭದಲ್ಲಿ ಇರತಕ್ಕಂಥ ಈ ರೋಗ ರುಜಿನಗಳನ್ನು ಖಂಡಿತವಾಗಿಯೂ ನಿವಾರಿಸಲು ಸಾಧ್ಯವಿದೆ. ಈಗ ಇನ್ನೊಂದು ವಿಚಾರವನ್ನು ನೋಡೋದಾದರೆ ಪಂಜಾಬ್ನಲ್ಲಿ ಅತಿಯಾದ ಒಂದು ಯುರೇನಿಯಂ ನೀರಿನಲ್ಲಿ, ಕುಡಿಯುವ ನೀರಿನ ಅಲ್ಲಿ ಅತಿಯಾದ ಯುರೇನಿಯಂ ಇರುವುದರಿಂದ ಅಲ್ಲಿ ಅತಿಯಾದ ಈ ಕ್ಯಾನ್ಸರ್ ರೋಗಿಗಳು ಇರುವುದರಿಂದ ಅಲ್ಲಿ ಕ್ಯಾನ್ಸರ್ ಟ್ರೈನುಗಳನ್ನು ಓಡಿಸುತ್ತಿದ್ದಾರೆ. ಅದೇ ರೀತಿ ಹಾಗೆ ಬಿಟ್ಟಾಗ ಮುಂದೆ ಕ್ಯಾನ್ಸರ್ ಟ್ರೈನ್ನಂತೆ ಕಿಡ್ನಿ ಸಮಸ್ಯೆ ಟ್ರೈನ್ಗಳನ್ನು ಸಹ ಮತ್ತು ವಿವಿಧ ರೋಗಗಳ ಒಂದು ಟ್ರೈನ್ಗಳನ್ನು ಓಡಿಸಬೇಕಾಗುತ್ತದೆ. ಆದರೆ ಆ ರೀತಿಯ ಟ್ರೈನ್ಗಳನ್ನು ಮುಂತಾದವುಗಳನ್ನು ಓಡಿಸದೆ ಇರತಕ್ಕಂಥ ನೈಸರ್ಗಿಕವಾಗಿ ಸಿಗತಕ್ಕಂಥ ಮಳೆ ನೀರನ್ನು ನಾವು ಸಂಗ್ರಹಿಸಿ ಕುಡಿದಂಥ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ರೀತಿಯ ರೋಗಗಳನ್ನು ನಾವು ನಿವಾರಣೆ ಮಾಡಲು ಸಾಧ್ಯ. ಇದು ಸಮಾಜವನ್ನು ಕಾಡತಕ್ಕಂಥ ಅದೆಷ್ಟೋ ರೋಗಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ, ಗುಲ್ಬರ್ಗ, ಬಳ್ಳಾರಿ ಇಂಥ ಬರ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಅಂಥ ಒಂದು ಪ್ರದೇಶಗಳಲ್ಲಿ ಕುಡಿಯುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಕುಡಿಯಲು ಬಳಸಿದಂಥ ಸಂದರ್ಭಗಳಲ್ಲಿ ಈ ರೋಗಗಳಿಂದ ಖಂಡಿತವಾಗಿಯೂ ನಾವು ನಿವಾರಣೆ ಆಗಲು ಸಾಧ್ಯವಿದೆ ಮತ್ತು ನಾವು ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಹೊಸ ಶೀರ್ಷಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.